ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದೊಂದು ಬಹಳ ವಿಶೇಷವಾದಂತಹ ಸಭೆ, ಪ್ರಮುಖವಾದಂತಹ ಸಭೆ. ಬಹಳ ದಿನಗಳ ನಂತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ನಾನು ಬೆಂಗಳೂರಿಗೆ ಇವತ್ತು ಆಹ್ವಾನವನ್ನ ಕೊಟ್ಟಿದ್ದೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರು ಬಂದು ಕೂಡ್ಲೂರಿಗೆ ಹೋಗ್ತಾ ಇದ್ದಾರೆ. ಮೇಲೆ ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರಿಗೆ ಬರಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅವ್ರು ವಾಪಸ್ ಬಂದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಐತಿಹಾಸಿಕ ಸಭೆ ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂತ ಒಂದು ವರ. ನಾನು ಆಗಾಗ ಒಂದು ಮಾತು ಹೇಳ್ತೀನಲ್ಲ, ದೇವರು ಶಾಪನೂ ಕೊಡುದಿಲ್ಲ, ಇದನ್ನು ವರನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಇದೊಂದು ವರ ಮತ್ತು ಅವಕಾಶ, ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಇದನ್ನ ನಾನು ನಿನಗೆ ಬಿಡಿಸಿ ನಿಮಗೆ ಈ ವಿಚಾರವನ್ನ ನಾನು ಗಮನವನ್ನ ಸೆಳೀತೇನೆ. ಈಗ ನಾವು ಕಾರಣಾಂತರದಿಂದ ಕೆಲವು ಕೋರ್ಟ್ಗಳನ್ನ ಆದೇಶದಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ನಾವು ಕ್ಯಾಬಿನೆಟ್ ಅಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನ ಈ ನೆಕ್ಸ್ಟ್ 4-5 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ನಿನ್ನೆ ಕಾರ್ಪೊರೇಷನ್ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ 5 ಕಾರ್ಪೊರೇಷನ್ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ 1 ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ. ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಈ 3 ಕೂಡ ನಮ್ಮ ಸರ್ಕಾರ ಎಲೆಕ್ಷನ್ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇನ್ ಯಾವ ಕಾರಣಕ್ಕೂ ಏನೇ ತೊಡಕುಗಳಿದ್ರು ಕೂಡ, ಕೆಲವು ತೊಡಕುಗಳಿದೆ ರಿಸರ್ವೇಶನ್ ವಿಚಾರದಲ್ಲಿ, ಕೋರ್ಟಿನ ಕೆಲವು ಆದೇಶಗಳಿದೆ, ಆದ್ರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ನಾವು ಮಾಡಿರೋಂಥ ಕೆಲಸ, ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆ, ಈ 5 ಗ್ಯಾರಂಟಿ, 140 ಶಾಸಕರನ್ನ ಒಂದುಗೊಂಡು ಇವತ್ತು ಏನು ನಮ್ಮಲ್ಲಿ ಕಾರ್ಯಕರ್ತರು ಏನು 5 ಗ್ಯಾರಂಟಿಗಳನ್ನ ಮಾಡಿ, ಗ್ಯಾರಂಟಿ ಸಮಿತಿ ಮಾಡಿ, ಸ್ಥಳೀಯ ಮಟ್ಟದಲ್ಲಿ ಏನೇನು ನಾಮಿನೇಷನ್ಗಳು ಮಾಡಬೇಕು ಮಾಡಿ, 600 ಜನ ಸ್ಟೇಟ್ ಲೆವೆಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನೇಷನ್ ಬಿಟ್ಟು ಮಿಕ್ಕಿದ ಎಲ್ಲ ನಾಮಿನೇಷನ್ಗಳನ್ನ ಮುಗಿಸಿದ್ದೇವೆ. ಅದು ನಮ್ಮ AICC ಇಂದ ನಾವು ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಇಂದ ಅದನ್ನ ಹೋಲ್ಡ್ ಆಗಿದೆ. ಅದು ಬಿಟ್ರೆ ಎಲ್ಲರಿಗೂ ಕೂಡ ಬೋರ್ಡು, ಕಾರ್ಪೊರೇಷನ್ 2 ವರ್ಷ ಏನ್ ಟೈಮ್ ಕೊಟ್ಟಿದ್ದು ಆ ಟೈಮ್ ಪ್ರಕಾರ ನಾಮಿನೇಷನ್ ಮಾಡಿ ಹೆಚ್ಚು ಕಮ್ಮಿ 20 ಜನ ಆಫೀಸ್ ಬೇರರ್ಸ್ಗೆ, ಇದಕ್ಕೆ DCC ಪ್ರೆಸಿಡೆಂಟ್ಗಳಿಗೆ 25 ಜನ ಆಫೀಸ್ ಬೇರರ್ಸ್ಗೆ ಮತ್ತು 47 ಜನ MLAಗಳಿಗೆ ಇವತ್ತು ನಾವು ಚೇರ್ಮನ್ಗಳಾಗಿ ನಾಮಿನೇಷನ್ ಅನ್ನ ಮಾಡಿ ಬಹುಶಃ ಅವರೆಲ್ಲ ಅಧಿಕಾರಗಳನ್ನ ಇವತ್ತೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದಲ್ಲದೆ ಸಾಮಾನ್ಯ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಾವು ಯಾರಿಗೆ ಮಾತು ಕೊಟ್ಟಿದ್ದೋ, ಎಲೆಕ್ಷನ್ ಟೈಮಲ್ಲಿ ನಿಮ್ಗೆ ಟಿಕೆಟ್ ಕೊಡಲ್ಲ, ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ದೋ ಅಂತವ್ರಿಗೆ ಸುಮಾರು 19 ಜನರಿಗೆ ನಾವು ಚೇರ್ಮನ್ ಮಾಡಿ ಇವತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಆ ಪಟ್ಟಿ ಎಲ್ಲ ತಮಗೂ ಕೂಡ ಇವತ್ತು ಗೊತ್ತಿದೆ. ಈ ಆಂದೋಲನ ಏನಿದೆಯಲ್ಲ, ಇದು ಇಡೀ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಡವರಿಗೆ ಉದ್ಯೋಗವನ್ನ ಕೊಡಬೇಕು, ಈ ಉದ್ಯೋಗ ಖಾತ್ರಿಯನ್ನ ಮಾಡಬೇಕು ಅಂತೇಳಿ ಈ ಹಕ್ಕನ್ನ, ಸಂವಿಧಾನದ ಮುಖಾಂತರ ಹಕ್ಕನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು. ಇದರಿಂದ ಏನ್ ಅನುಕೂಲ ಆಗ್ತಿತ್ತು ಅಂದ್ರೆ 6,000 ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇತ್ತು. 6,000 ಕೋಟಿ ರೂಪಾಯಿ ಕೆಲಸ ಯಾರು ತೀರ್ಮಾನ ಮಾಡ್ತಿದ್ರು? ಪಂಚಾಯತಿ ಮೆಂಬರ್ ತೀರ್ಮಾನ ಮಾಡ್ತಿದ್ರು, ಪಂಚಾಯತಿಯ ಸದಸ್ಯರುಗಳು ತೀರ್ಮಾನ ಮಾಡ್ತಿದ್ರು. ಆ ಹಕ್ಕು ಪಂಚಾಯತಿ ಸದಸ್ಯರಿಗಿತ್ತು.
ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದವನು ನನಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವನಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಉದ್ಯೋಗ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅವನು ಎಂಟ್ರಿ ಮಾಡ್ಕೊಂಡ್ರೆ ಅವನಿಗೆ ಕೂಲಿ ಕೊಡುವಂತ ಒಂದು ಅವಕಾಶ ಇತ್ತು. ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಮಿಸ್ಯೂಸ್ ಇದೆ ಅಂತ ಹೇಳಿ ಕೆಲವರು ಇದನ್ನ ತಾಂತ್ರಿಕವಾಗಿ ಅದನ್ನ ತಂಬ್ ರೂಲ್ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರು. ಇದ್ರ ಜೊತೆಗೆ ಎಷ್ಟು ವೇಜಸ್ ಕೊಡಬೇಕು ಅಂತ ಹೇಳಿ ನಿಗದಿಯಾದಂತ ಫೇರ್ ವೇಜಸ್ ಬಗ್ಗೆ ಅದಕ್ಕೆ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ರು. ಎಷ್ಟೇ ವೇಜಸ್ ಕೊಡಬೇಕು ಅಂತೇಳಿ ನಾವು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಕೆಲವು ಹೆಣ್ಮಕ್ಳುಗಳು ಕೇಳಿದ್ರು. ನಾವು ಪಾದಯಾತ್ರೆ ಮಾಡುವಾಗ ಕೆಲವರು ಹೇಳಿದ್ರು ಒಂದು 50 ಜನ ಇರಿ. ಯಾಕೆ ಬರೀ 50 ಜನ ಇದ್ರಿ ಅಂತ. ಇಲ್ಲ, ಕೆಲವ್ರಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಕೆಲಸ ಮಾಡಕ್ಕೆ ತಯಾರಿಲ್ಲ, ಕೆಲವ್ರಿಗೆಲ್ಲ ಮಾನಸಿಕವಾಗಿ ಆಗಿದೆ ಅಂತೇಳಿ. ನಾನೇ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ, ನಾನಾಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ, ನಾನೇ ಹೋಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಂತೇಳಿ. CP ಜೋಶಿ ಅವ್ರನ್ನ ಕರೆಸಿ ಇದೇನು DK ಏನು ಹೇಳ್ತಾ ಇದ್ರೆ ಅವ್ನು ಹೇಳ್ತಾರೆ ಸ್ವಲ್ಪ ಬರ್ತಾ ಇದೆ ನೋಡಿ ಅಂತ ಹೇಳಿದೆ. ಅದಾದ ಮೇಲೆ ಅವರು ನಿಮ್ಮ ಸ್ವಂತ ಜಮೀನುಗಳಲ್ಲಿ, ನಮ್ಮ ಸ್ವಂತ ಜಮೀನುಗಳಲ್ಲಿ ನಾವೇ ಕೂಲಿ ಮಾಡ್ಕೊಂಡ್ರೆ, ಮನೆ ಕಟ್ಟೋದಾದ್ರೆ, ಜಮೀನ ಮಟ್ಟ ಮಾಡೋದಾದ್ರೆ, ದನಿನ ಕೊಟ್ಟಿಗೆ ಕಟ್ಟೋದಾದ್ರೆ, ಇಲ್ಲ ಯಾವ್ದಾದ್ರು ಕುರಿ ಕೊಟ್ಟು ಕಟ್ಟಿಗೆ ಕೊಟ್ಟೋದಾದ್ರೆ, ಇಂಗು ಗುಂಡಿ ಮಾಡ್ಕೊಳ್ಳೋದಾದ್ರೆ, ಇವು ಏನು ಇವರು ನಮ್ಮ ಕೃಷ್ಣ ಬೈರೇಗೌಡರು ಆಗರ ಕಾಲದಲ್ಲಿ ಕೃಷಿ ಹೊಂಡ ಅಂತ ಒಂದು ದೊಡ್ಡ ಐತಿಹಾಸಿಕವಾದಂತ ಕಾರ್ಯಕ್ರಮ ಮಾಡಿದ್ರು. ಬಹುಶಃ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ನೀವು ನೋಡ್ಬೇಕು. ನಾನು ನೋಡಿದೆ ಅದನ್ನ ಹಾವೇರಿ ಜಿಲ್ಲೆಯಲ್ಲಿ. ಎಲ್ಲರೂ ಕೂಡ ಅದು ಏನೇ ಅವ್ರವ್ರ ಸ್ವಂತ ಜಮೀನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಅವ್ರಿಗೆ ಅದನ್ನ ಕೂಲಿ ಕೊಡುವಂತ ಒಂದು ವ್ಯವಸ್ಥಿತ ಮತ್ತು ವ್ಯವಸಾಯದಲ್ಲಿ ರೇಷ್ಮೆ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಬೇರೆ ಯಾವುದೇ ಆಗಲಿ ಆ ಒಂದು ಪದ್ಧತಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಇವತ್ತು ಅವರು ಕಲ್ಪಿಸ್ಕೊಟ್ಟಿದ್ರು. 6,000 ಕೋಟಿ ಅಂದ್ರೆ 5,000 ಚಿಲ್ಲರೆ ಪಂಚಾಯತ್ ಇದೆ. ಕನಿಷ್ಠ ಒಂದು ಪಂಚಾಯತಿಗೆ 1 ರಿಂದ 2 ಕೋಟಿ ರೂಪಾಯಿ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಕೂಡ ಅವಕಾಶ ಇತ್ತು. ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಏನು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ, ಈ ಕಾನೂನು ಏನಿದೆ, ಈ ಕಾನೂನಿಂದ ಇವತ್ತು 60-40% ಅಂತ ಮಾಡಿದ್ದಾರೆ. ಇದು ತೀರ್ಮಾನ ಮಾಡೋಂಥದ್ದು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಗೆ ಪಂಚಾಯತಿಗಳು ತೀರ್ಮಾನ ಮಾಡೋದಿಲ್ಲ, ಈಗ ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ಅವ್ರು ಎಷ್ಟೇ ಪ್ರಯೋಗ ಮಾಡಲಿ, ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಅಂತ ಎಲ್ಲೋ ನಾನು ಮಾಧ್ಯಮದಲ್ಲಿ ನಾನು ಇದನ್ನ ಗಮನಿಸಿದ್ದೆ. ನಾನು ಇವತ್ತು ಇದನ್ನ 90% ವೇಜಸ್ ಅನ್ನ ಅವರೇ ಕೊಡ್ತಾ ಇದ್ರು. ಕೆಲವು ಇನ್ಫ್ರಾಸ್ಟ್ರಕ್ಚರ್, ಕೆಲವು ಸಿಮೆಂಟು, ಕಬ್ಬಣ, ಅವು ಇವು ಇತ್ತು ಅಂತಂದ್ರೆ 75-25% ಇತ್ತು. ಈಗ ಅದನ್ನ 60-40 ಅಂತ ಮಾಡಿ 125 ದಿನಕ್ಕೆ ಅಂತ ಹೇರಿಸಿದ್ದಾರೆ. 125 ಜೊತೆಗೆ 100 ದಿನದ ಜೊತೆಗೆ ಬರಗಾಲದಲ್ಲಿ 150 ದಿನ ಕೊಡುವಂತ ಅವಕಾಶ ಇತ್ತು. ಕೋವಿಡ್ ಅಲ್ಲಿ 50 ದಿನ ಎಕ್ಸ್ಟ್ರಾ ಕೊಡುವಂತ ಅವಕಾಶ ಇತ್ತು. ಅದು ಯಾವುದು ಕೂಡ ಅವರು ಮಾಡಲಿಲ್ಲ. ಅದಲ್ಲದೆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ನಾವು ಇಟ್ಟಿದ್ದೋ. ಅವರು ಮಹಾತ್ಮ ಗಾಂಧಿ ಹೆಸರು ಇಟ್ಬಿಟ್ಟು ಅದನ್ನ ಬೇರೆ ಅದು ಸ್ಕೀಮೇ ಹೋಯ್ತು ಬಿಡಿ. ಸ್ಕೀಮ್ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 ಕೋಟಿ ರೂಪಾಯಿಂದ 2 ಕೋಟಿ ರೂಪಾಯಿ ಕೆಲಸ ಒಂದ್ ಪಂಚಾಯತಿಯಲ್ಲಿ ಹೋಯ್ತು ಅಂತಂದ್ರೆ ಇನ್ ಪಂಚಾಯತಿ ಮೆಂಬರ್ಗಳಿಗೆ ಏನ್ ಕೆಲಸ ಇದೆ ಅನ್ನೋದು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದೀರಿ, ಎಲೆಕ್ಷನ್ ನಿಂತವರಿದ್ದೀರಿ, ಕೆಲವರು MLA ಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ತಾವು ಆಲೋಚನೆ ಮಾಡಿ. ನನ್ನ ಕ್ಷೇತ್ರದಲ್ಲಿ ನಿಮ್ಗೆ ಉದಾಹರಣೆ, ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಇಲ್ಲಿ ಕೂತಿದ್ದಾನೆ. ಒಂದು 200ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡ್ದು. ಒಂದು ವರ್ಷದಲ್ಲಿ ಸುಮಾರು 56,000 ಜನರ ಮನೆಗೆ ದನದ ಕೊಟ್ಟಿಗೆ ಕೊಟ್ಟು, ಸುಮಾರು 50,000 ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟು, ಇಂಗು ಗುಂಡಿ ಕೊಟ್ಟು ಸುಮಾರು 200-300 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಏನೋ DK ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದ್ದಾನೆ ಇಲ್ಲಿ ಅಂತೇಳಿ ಏನು ನನ್ನ ಮೇಲೆ ಏನ್ ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು. 10 ಟೀಮ್ ಬಂತು. ನಾವು ಅರ್ಕಾವತಿ ಜಲಾಶಯ, ಅರ್ಕಾವತಿ ನದಿಗೆ ಒಂದು 10 ಚೆಕ್ ಡ್ಯಾಮ್ ಕಟ್ಟಿದ್ದೀವಿ, 100 ಚೆಕ್ ಡ್ಯಾಮ್ಗಳು ಕಟ್ಟಿದ್ದೀವಿ, ಹಾಸ್ಟೆಲ್ಗಳು ಕಟ್ಟಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ದೀವಿ, ಪಂಚಾಯತಿ ಆಫೀಸ್ ಕಟ್ಟಿದ್ದೀವಿ, ಸ್ಕೂಲ್ ರೂಮ್ ಕಟ್ಟಿದ್ದೀವಿ, ಪ್ಲೇ ಗ್ರೌಂಡ್ ಮಾಡಿದ್ದೀವಿ, ಪಾರ್ಕ್ ಮಾಡಿದ್ದೀವಿ, ಏನೆಲ್ಲ ಇದು ರೋಡ್ಗಳಲ್ಲದೆ ಈ ಚರಂಡಿಗಳು ಮಾಡಿದ್ದೀವಿ.
ಏನೆಲ್ಲ ಅವಕಾಶ ಇತ್ತೋ ಎಲ್ಲ ಕೆಲಸ ಮಾಡಿದೀವಿ. ಕೊನೆಗೆ 10 ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ 1 ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ ಕೊಟ್ಟರು. ನನ್ ಕೊಡ್ಬೇಕಾಯ್ತದೆ ಅಂತೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕರೆದು ಕೊಟ್ರು. ಬಹಳ ಸಂತೋಷ, ಏನ್ ತೊಂದರೆ ಇಲ್ಲ. ನಾನು ಅದನ್ನ ಅನೇಕ ಪಂಚಾಯತಿಗಳಿಗೆ ತಿಳಿಸ್ತು. ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಬಂದು ನನಗೆ ಕೇಳ್ದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಹೋದ್ರು. ಇದೇನ್ ನಿಜನ ಸುಳ್ಳು ಅಂತೇಳಿ. ಬೇರೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೋಗುದಿಲ್ಲ. ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ, ಬೆಳಗಾಮಲ್ಲಿ 1-2-3 ಕಡೆ ಮಿಸ್ಯೂಸ್ ಆಯ್ತು ಅಂತ ಹೇಳ್ತಾ ಇದ್ರು. ಕೆಲವೆಲ್ಲ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಸರಿಯಾದ ರೀತಿ ಇದನ್ನು ಬಳಸ್ಕೊಂಡ್ರೆ ಇದಕ್ಕಿನ್ನ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ. ಇವತ್ತು ಇದನ್ನ ಮುಗಿಸಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವರನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ. ನಾನು ಯಾವ್ದೋ ಟಿವಿಲಿ ಹೇಳ್ದೆ, ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದೀವಿ, ಆ ನೋಟಲ್ಲಿರೋ ಗಾಂಧಿ ಫೋಟೋನು ತೆಗೆದಾಕ್ಬಿಡ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ. ಈ ನೋಟಲ್ಲಿ ಗಾಂಧಿ ಇದ್ದಾರೆ, ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳ್ದೆ ನಾನು. ಅದು ಬಹಳ ದೊಡ್ಡ ಟ್ರೋಲ್ ನಡೀತು. ಆ ಕಾಲನೂ ಬರ್ಬೋದು ಅಂತ ಅವ್ನು ಯಾರೋ ಒಬ್ಬ ಮಾತಾಡಿದ್ದ. ಅದನ್ನ ನಾನು ಹೆಸರು ಮಾತಾಡಕ್ ಹೋಗುದಿಲ್ಲ. ಈಗ ಗಾಂಧೀಜಿ ಪ್ರತಿಮೆ ಮುಂದೆ ಅವರು ಧರಣಿ ಮಾಡ್ತಾರೆ. ಆ ಹಕ್ಕನ್ನ ಅವ್ರು ಕಳ್ಕೊಬಿಟ್ಟಿದ್ದಾರೆ. ಇನ್ ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು. ಗಾಂಧೀಜಿ ಹೆಸರನ್ನ ಉಪಯೋಗಿಸ್ಕೊಳ್ಳಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ. ನಾನು ಇವತ್ತು AICC ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು. ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ, MP ಗಳನ್ನ, ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ MLAಗಳಿಲ್ಲ ಅಲ್ಲಿ ಇದಕ್ಕೆ ನಾವು ಅಬ್ಸರ್ವ್ಸ್ ಹಾಕಿದೀವಿ. MLAಗಳಿಗೆ ಕಡೆ ನಾವು ಹಾಕಕ್ ಹೋಗುದಿಲ್ಲ. ನಮ್ಮ ಪಾರ್ಟಿ ಆಫೀಸ್ ಬೇರೆ ಕಂಪಲ್ಸರಿ ಇರ್ತಾರೆ. ಕಂಪಲ್ಸರಿ ಆಗಿ AICC ಇಂದ ಏನು ನಮ್ಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು. ಯಾವ ದಾಕ್ಷಿಣ್ಯನೂ ಇಲ್ಲ. ಯಾರು ಅಬ್ಸರ್ವರ್ ಹೋಗುದಿಲ್ಲ, ಯಾರು ಆಫೀಸ್ ಬೇರರ್ ಹೋಗುದಿಲ್ಲ, ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ AICC ಸೆಕ್ರೆಟರಿ ರಿಪೋರ್ಟ್ ಕೊಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. Those who office bearer doesn't go as an observer, those who doesn't work, ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್, ಯಾರು DCC ಪ್ರೆಸಿಡೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸುದಿಲ್ಲ, ದೇ ವಿಲ್ ಬಿ ಇಮಿಡಿಯೇಟ್ಲಿ ರಿಮೂವ್ಡ್. ಈಗಾಗಲೇ DCC ಪ್ರೆಸಿಡೆಂಟ್ ನ ಹೊಸ DCC ಪ್ರೆಸಿಡೆಂಟ್ ಮಾಡ್ಲಿಕ್ಕೆ ಹೊರಗಡೆ ರಾಜ್ಯಗಳಿಂದ ಒಂದು ತಂಡ ಬರ್ತಾ ಇದೆ. ಈಗ ನಮ್ಮ MP ಗಳು MLCಗಳೆಲ್ಲ ಈಗ ಕೆಲವು ರಾಜ್ಯಗಳಿಗೆ ನಮ್ಮಲ್ಲಿ ಆಲೇ ಶುರು ಮಾಡಿದ್ದೆ, ಬಟ್ ನಾವೇ ಟೀಮ್ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ರು. ಯಾರೋ ಕಂಪ್ಲೇಂಟ್ ಮಾಡಿದ್ರು, ಹೋಲ್ಡ್ ಮಾಡಿ ಈಗ ಅವರೇ ಒಂದು ಟೀಮ್ ಬರ್ತಾ ಇದ್ದಾರೆ. ದೇ ವಾಂಟ್ ಟು ಚೇಂಜ್ ಮೆನಿ ಆಫ್ ದಿ DCC ಪ್ರೆಸಿಡೆಂಟ್. ಯಾರು ಟರ್ಮ್ ಜಾಸ್ತಿ ಆಗಿದೆ ಅದಕ್ಕೆ ಮಾಡಬೇಕು ಅಂತ. ಬಟ್ ನಿಮ್ಗೆ ಪ್ರಮೋಷನ್ ಸಿಕ್ಬೇಕು, ಬೇರೆ ಆಪರ್ಚುನಿಟಿ ಸಿಕ್ಬೇಕು ಅನ್ನೋದಾದ್ರೆ ನಿಮ್ ಕೆಲಸ ಈ ಸಂದರ್ಭದಲ್ಲಿ ನೋಡಿ. ನಮ್ಮ AICC ಪ್ರೋಗ್ರಾಮ್ಸ್ ಏನಿದೆ ಅದನ್ನ ನಮ್ಮ GC ಚಂದ್ರಶೇಖರ್ ಅವರು ನಿಮ್ಗೆ ತಿಳಿಸ್ತಾರೆ. ಎಲ್ಲ ಶೆಡ್ಯೂಲ್ ಕೊಡ್ತಾರೆ ನಿಮ್ಗೆ. ಕೊನೆಗೆ ನಾವೊಂದು ಕಾರ್ಯಕ್ರಮನ ನಮ್ಮ ಶಾಸಕರನ್ನೆಲ್ಲ ಕರೆದಿದ್ದು, ನಾವು ಮುಖ್ಯಮಂತ್ರಿಗಳು ಕರೆದಿದ್ದು, ಒಂದು ತೀರ್ಮಾನ ಮಾಡಿದ್ದೇವೆ. ಒಂದು ಸ್ಪೆಷಲ್ ಸೆಷನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾಳೆ ಕ್ಯಾಬಿನೆಟ್ ಇದೆ. ಆ ಕ್ಯಾಬಿನೆಟ್ ಅಲ್ಲಿ ಕೆಲವು ಏನೋ ಇಶ್ಯೂಸ್ ಇದೆ, ಅದ್ರ ಮೇಲೆ ಅವರು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ತೀವಿ. ಯಾವತ್ತು ಆ ಸ್ಪೆಷಲ್ ಸೆಷನ್ ಮಾಡಬೇಕು ಅನ್ನೋದು 2 ದಿನ ಚರ್ಚೆ ಮಾಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ಅದನ್ನು ತೀರ್ಮಾನ ಮಾಡ್ತೇವೆ. ಅದಕ್ಕೆ ಲೀಗಲಿ ಏನೇನು ಇಶ್ಯೂಸ್ ಇದೆ ಅನ್ನೋದೆಲ್ಲ ಈಗಾಗಲೇ ಚರ್ಚೆ ಮಾಡ್ತೇವೆ. ಇದಲ್ಲದೆ ಈ ಕಾರ್ಯಕ್ರಮ ಆದ್ಮೇಲೆ 1ನೇ ತಾರೀಕಿಂದ 26ನೇ ತಾರೀಕಿಂದ 7ನೇ ತಾರೀಕುವರೆಗೂ 10 ಡೇಸ್ ಒಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೇರೆ AICC ಕಾರ್ಯಕ್ರಮ ನಿಮ್ಗೆ ತಿಳಿಸ್ತಾರೆ ಏನೇನ್ ಮಾಡ್ಬೇಕು ಅಂತ, ಏನ್ ಧರಣಿ ಮಾಡ್ಬೇಕು ಮತ್ತೊಂದು ಅಂತೆಲ್ಲ ಟೈಮ್ ಲೈನ್ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ತಾರೆ. ಈ ಸೋನಿಯಾ ಗಾಂಧಿ ಅವರು ಇದನ್ನ ನಿಮ್ಗೆ ಏನ್ ಸಂದೇಶ ಕೊಟ್ಟಿದ್ದಾರೆ, ಇದು ಒಂದು ಕಾರ್ಯಕ್ರಮ. ಇದನ್ನು ಕೂಡ ನೀವು ನಡೆಸಿದಂತ ಲೋಕಲ್ ಕಾರ್ಯಕ್ರಮದಲ್ಲಿ LED ಹಾಕಿ ಕಂಪಲ್ಸರಿ ಆಗಿ ನೀವು ನಿಮ್ದು ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಜನರಿಗೆ ಅದಕ್ಕೆ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗ್ಲಿ ಅಂತೇಳಿ ನಾವು ಕೆಳಗಡೆ ಅದನ್ನ ಸಬ್ ಟೈಟಲ್ ಕೂಡ ನಾವು ಕೊಟ್ಟಿದ್ದೇವೆ. ಅದನ್ನ ಕಂಪಲ್ಸರಿ ಆಗಿ LED ಸ್ಕ್ರೀನು, ಒಂದಿನ ಧರಣ ಮಾಡೋಂಥದ್ದು, ಒಂದಿನ ಉಪವಾಸ ಮಾಡೋಂಥದ್ದು ಕೆಲವೆಲ್ಲ ಕಾರ್ಯಕ್ರಮ ಇದೆ. ಅಲ್ಲಿ ಒಂದು LED ಸ್ಕ್ರೀನ್ ಹಾಕ್ಬಿಟ್ಟು ಜನರಿಗೆ ನೀವು ತೋರಿಸುವಂತ ಕೆಲಸವನ್ನ ತಾವು ಮಾಡಬೇಕು.
ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ನ ನರೇಗಾ ಕಾರ್ಯಕ್ರಮ ಇದನ್ನ ಮಾಡಿ ಆ ಇದರಲ್ಲಿ ಒಂದು ದಿನ ಕಂಪಲ್ಸರಿ ನೀವು ಅದನ್ನ ಪಾದಯಾತ್ರ ನೀವು ಮಾಡಬೇಕು. 5 ರಿಂದ 10 ಕಿಲೋಮೀಟರ್ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ಯಾವುದೇ ತಾಲೂಕ್ ದೊಡ್ಡ ತಾಲೂಕ್ ಇದೆ ಆ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಊರು ಪ್ರಾರಂಭದಿಂದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು, ನಮ್ಮ ಲೀಡರ್ಗಳು, MLA ನೇತೃತ್ವದಲ್ಲಿ, ಮಂತ್ರಿ ನೇತೃತ್ವದಲ್ಲಿ ಇವು 5 ಮಾಡಿ 6 ಮಾಡಿ 7 ಮಾಡಿ ನೀವು ಮಾಡಿ ಒಂದು ಊರಿಂದ ಮಾಡಿ ಆ ಒಂದು ರೆಸಲ್ಯೂಷನ್ ಅನ್ನ ಏನು ಮನವಿಯನ್ನ ತಾಲೂಕ್ ಆಫೀಸ್ಗೆ ಕೊಡುವಂತ ಕೆಲಸ ನೀವೆಲ್ಲ ಕಂಪಲ್ಸರಿ ಮಾಡಲೇಬೇಕು. ಈ ಕಾರ್ಯಕ್ರಮದಲ್ಲಿ ACC ಕಾರ್ಯಕ್ರಮದಲ್ಲಿ ಯಾವ ತರದ ರಾಜಿ ಕೂಡ ಇಲ್ಲ. ಇದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 5-6 ಕಡೆ ನಾನೇ ಬರ್ತೀನಿ. ಐ ವಿಲ್ ಓನ್ಲಿ ಶಿಕಾರಿಪುರಕ್ಕೆ ಕಂಪಲ್ಸರಿ ನಾನೇ ಬರ್ತೀನಿ. ನಾನು ಅವ್ರಿಗೆ ಹೇಳಿದ್ದೇನೆ, ಶಿಕಾರಿಪುರದಲ್ಲಿ ಫಸ್ಟ್ ನಾನೇ ಬರ್ತೀನಿ. ಪಾಪ ಅವ್ರೇನೋ ನಾನು ಆಹ್ವಾನಪ್ಪ ಅಂತ ನಾನೇ ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇ ಆ ಶಿಕಾರಿಪುರಕ್ಕೆ 5 ಕಿಲೋಮೀಟರ್ ನಾನು ನಾಗರಾಜ್ ಗೌಡಂಗೆ ಹೇಳಿದ್ದೀನಿ. ನಾನೇ ಬಂದು ಆ ಪಾದಯಾತ್ರದಲ್ಲಿ ನಾನೇ ಉದ್ಘಾಟನೆ ಮಾಡಿ ನಾನೇ 5-6 ಕಿಲೋಮೀಟರ್ ನಡೆಯುವಂತ ಹೇಳ್ತೀನಿ. ಇನ್ನ 4 ಡಿವಿಷನ್ ಅಲ್ಲಿ ಯಾರು ನೀವು ಆಯ್ಕೆ ಮಾಡಿಕೊಡಿ. ಎಲ್ಲಿ MLA ಇಲ್ಲ ಆ ಕ್ಷೇತ್ರಗಳಲ್ಲಿ ನಾನು 5 ದಿನ ಬಂದು 5 ದಿನ ಪಾದಯಾತ್ರೆಯನ್ನ ನಾನೇ ಪಾರ್ಟಿಸಿಪೇಟ್ ಮಾಡ್ತೀನಿ. ಬೇರೆ ಮಿನಿಸ್ಟರ್ಸ್ ಏನಿದೆ ಅವರೆಲ್ಲ ಕಂಪಲ್ಸರಿ ಅವರು ಬಂದು ನಿಮ್ಮ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಅವ್ರವ್ರ ಜಿಲ್ಲೆಯಲ್ಲಿ ಏನೇನಿದೆ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. KPCC ಆಫೀಸ್ ಬೇರರ್ಸು, ಜಿಲ್ಲಾಧ್ಯಕ್ಷರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ನೀವು ಮಾಡಬೇಕು. ನಮ್ಮ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇದು ಒಂದು ಬಹಳ ಪ್ರಮುಖವಾದಂತ ವಿಚಾರ. ಇನ್ನೊಂದು ಪ್ರಮುಖವಾದ ವಿಚಾರ, ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ, ಇದು ಬಿಲ್ಡಿಂಗ್ ಪ್ರಾರಂಭ ಮಾಡುವಂತ ವಿಚಾರ. ನೀವು ಈ ಸಂದರ್ಭದಲ್ಲಿ ಬಹಳ ದಿನದಿಂದ ಮಾಡ್ಬೇಕಾಯ್ತು. ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಟೈಮ್ ಕೊಟ್ಟಿಲ್ಲ. ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಮಾತಾಡಿದ್ದೀನಿ. ಬೆಂಗಳೂರಿನಲ್ಲಿ ಅದನ್ನ ಫೌಂಡೇಶನ್ ಇದು ಹಾಕ್ತಿವಿ. ಆದ್ರೆ ಅದೇ ದಿನ ನಾವು ನಿಮ್ಮೂರಿನಲ್ಲಿ ವರ್ಚುವಲ್ ಆಗಿ ಪ್ರಾರಂಭ ಮಾಡ್ತೀವಿ. ಎಲ್ಲ ಪ್ಲಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಬಿಡಿ, ಕೆಲಸನೂ ಶುರು ಮಾಡಿ. ಆ ಫೌಂಡೇಶನ್ಗೆ ಅವ್ರ ಹೆಸರು ಬೀಳಲಿ. ಅವ್ರದ್ದು ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳದು ಹೆಸರು, ನಮ್ದು ಎಲ್ಲ ಒಂದ್ ಹೆಸರು ಇರಲಿ. ವರ್ಚುವಲ್ ಅಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಅಲ್ಲಿ ನಾನು ಹೆಂಗೆ ಪ್ರತಿಜ್ಞಾ ವಿಧಿ ಮಾಡಿದೆ ಆ ರೀತಿ ಇಲ್ಲಿಂದನೇ ನಿಮ್ ಜಾಗನೂ ಕೂಡ ನೋಡ್ತಾರೆ. ಇಲ್ಲಿಂದನೇ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಇಲ್ಲಿಂದನೇ ಮಾತಾಡ್ತಾರೆ. ಎಲ್ಲ ಕಾರ್ಯಕರ್ತರನ್ನ ಇಲ್ಲಿ ಯಾವ ರೀತಿ ನೀವು ಸೇರಿಸಿದ್ದೀರಿ ಆ ರೀತಿ ಆ ಸೈಟ್ ಅಲ್ಲಿ ಶಾಮಿಯಾನ ಹಾಕ್ಬಿಟ್ಟು ನೀವು ಸೇರಿಸಿ ಒಂದು ದೊಡ್ಡ ಶಾಮಿಯಾನ ಹಾಕ್ಬಿಟ್ಟು ಈ ರೀತಿ ಒಂದು LED ಸ್ಕ್ರೀನ್ ಹಾಕ್ಬಿಟ್ಟು ಸೇರಿಸಿ ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅದೆಲ್ಲ ಅಲ್ಲಿ ಚಿತ್ರ ಕೂಡ ಬರ್ತದೆ. ಯಾರ್ಯಾರು ಕೂತಿದ್ದೀರಿ ಅದು ಕೂಡ ಕಾಣ್ತದೆ. ಝೂಮ್ ನಲ್ಲಿ ನಾವು ಅದಕ್ಕೆ ಕನೆಕ್ಷನ್ ಕೊಡ್ತೀವಿ. ನಮ್ಮ KPCC ಸೋಷಿಯಲ್ ಮೀಡಿಯಾ ಟೀಮು ಹೆಂಗೆ ಹಿಂದೆ ನಾವು ಕೋಆರ್ಡಿನೇಟ್ ಮಾಡ್ದೋ, ಹೆಂಗೆ ಇದನ್ನ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಯಾವ ರೀತಿ ಕಲೆಕ್ಟ್ ಮಾಡ್ದೋ ಆ ರೀತಿ ಆ ಕೆಲಸವನ್ನ ಮಾಡ್ತೀರಿ. ನೀವು ಅದನ್ನ ಕೆಲಸವನ್ನ ಮಾಡಬೇಕು. ನೀವು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಫ್ಲೋರ್ ಹತ್ರಕ್ಕೆ ಬಂದು ಇದನ್ನ ಮೋಲ್ಡ್ ಹಾಕೋ ಟೈಮ್ಗೆ KPCC ಇಂದ ನಮ್ಮ ಹತ್ರ ದುಡ್ಡಿದ್ರೆ ಒಂದಷ್ಟು ಎಷ್ಟೋ ದುಡ್ಡು ಕೊಡ್ತೀನಿ. ಮಿಕ್ಕಿದೆಲ್ಲ ಜಿಲ್ಲಾ ಮಿನಿಸ್ಟ್ರು ಮತ್ತು ಕಾರ್ಯಕರ್ತರ ಮುಖಂಡತ್ವದಲ್ಲಿ ಕಾರ್ಯಕರ್ತರ ಭಿಕ್ಷೆ ಎತ್ಬಿಟ್ಟು ನೀವು ಅದನ್ನ ಬಿಲ್ಡಿಂಗ್ ಅನ್ನ ಕಟ್ಟಬೇಕು. ಇದೊಂದು ದೇವಸ್ಥಾನ ಇದ್ದಂಗೆ. ಈಗ ಹಿಂದೆ 45 ಬಿಲ್ಡಿಂಗ್ 19 ಸೈಟ್ ಇತ್ತು. ಓನ್ ಬಿಲ್ಡಿಂಗ್ 45 ಇತ್ತು. ಈಗ ನಾನು ಹೊಸದಾಗೆ ಈ ಜವಾಬ್ದಾರಿ ಆಂದೋಲನ ತೆಗೆದುಕೊಂಡ್ಮೇಲೆ ಈಗಾಗಲೇ 64 ಈಗಾಗಲೇ ಹೊಸದಾಗೆ ನಮ್ಮ ಪಕ್ಷದಿಂದ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿದೆ. ಇನ್ನ 58 ಪ್ರಾಪರ್ಟಿಗಳು ಈಗಾಗಲೇ ಪ್ರೋಸೆಸ್ ಅಲ್ಲಿ ಇದೆ. ಕೃಷ್ಣ ಬೈರೇಗೌಡರು, ಬೈರ್ತಿ ಸುರೇಶು ಮತ್ತು ನಮ್ಮ ಬೇರೆಯವರು, ನಮ್ಮ ರಹೀಂ ಖಾನು ಅವರವ್ರದ್ದು ಪ್ರಾಪರ್ಟಿಗಳನ್ನ ಕೆಲವೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ. 58 ಪ್ರಾಪರ್ಟಿ ಆ ರೀತಿ. ಕೆಲವರು ಸ್ವಂತ ಆಸ್ತಿಗಳನ್ನ ಬರ್ಕೊಟ್ಟಿದ್ದಾರೆ. ಸ್ವಂತ ದುಡ್ಡು ಕಟ್ಟಿದ್ದಾರೆ. ಈಗ ತಾನೇ ನಮ್ಮ ಇವರು ಕೋನ್ ರೆಡ್ಡಿ ಅವರು ಬಂದು ಚೆಕ್ ಸೈನ್ ಹಾಕ್ಸ್ಕೊಂಡು ಹೋದ್ರು. 6 ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಚೆಕ್ ಇಸ್ಕೊಂಡು ಹೋದ್ರು ಅಲ್ಲಿ ಕಟ್ಲಿಕ್ಕೆ. 3 ಕಡೆ ಅವರು ಮಾಡಿದ್ದಾರೆ. ಮಧು ನಮ್ಮ ಇವರು ಶರಣ ಪ್ರಕಾಶ್ ಪಾಟೀಲ್ ಅವ್ರು ಕೊಟ್ರು. ನಮ್ಮ ಇವರು ಕೊಟ್ಟಿದ್ದಾರೆ, ನಮ್ಮ ಸುಧಾಕರ್ ಕೊಟ್ಟಿದ್ದಾರೆ. ಮಧು ನಮ್ಮ ಮದ್ದೂರು ಅವರು ಕೂಡ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬಿಲ್ಡಿಂಗ್ ನ ಅವ್ರ ಸ್ವಂತ ಬಿಲ್ಡಿಂಗ್ ನ ಕೊಟ್ಟಿದ್ದಾರೆ. ಹಂಗೆ ಒಂದು ನಮ್ಮ ಬಳ್ಳಾರಿಯವರು ನಮ್ಮ ಡಾಕ್ಟ್ರು ಅವರು ಕೊಟ್ಟಿದ್ದಾರೆ. ನಾಗರಾಜ್ ಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗು.
ಹೇಗೆಲ್ಲ ಸಿರುಗುಪ್ಪ ನಾಗರಾಜು ಅವರೆಲ್ಲ ಕೊಟ್ಟಿದ್ದಾರೆ, ಸ್ವಂತ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಟೌನ್ ಅಲ್ಲೂ ಕೂಡ ಯಾವ್ದಾದ್ರು ಜಾಗ ಇದ್ರೆ ಬೆಂಗಳೂರು ಸಿಟಿಲಿ ನೀವು ನೋಡಿ, BDA ಇಂದ ಅಲಾಟ್ಮೆಂಟ್ ಮಾಡೋದು, ಕಾರ್ಪೊರೇಷನ್ ಅಲಾಟ್ಮೆಂಟ್ ಮಾಡೋದು, ಆ ಕೆಲಸ ಇದ್ರ ಮಾಡ್ತೀನಿ. ಏನ್ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ, ಅವ್ರು ತಗೊಳ್ಳಿಲ್ವಾ? ಯೂನಿವರ್ಸಿಟಿಗಳಿಗೆ, ಸ್ಕೂಲ್ಗಳಿಗೆಲ್ಲ ಎಷ್ಟೆಷ್ಟು ಎಕರೆ ಮಾಡ್ಕೊಂಡಿದ್ದಾರೆ, ಏನು ಅವ್ರೇನು ಮಾಡ್ಕೊಳ್ಳಿಲ್ವಾ? ಇದನ್ನ ಚಾಣಕ್ಯ ಯೂನಿವರ್ಸಿಟಿ ಅಂತ 100 ಎಕರೆ ಮಾಡ್ಕೊಳ್ಳಿಲ್ವಾ? ಒಂದೊಂದು ಎಕರೆ 8 ಕೋಟಿ ಆಯ್ತದೆ, ಬರೀ 50 ಲಕ್ಷ ರೂಪಾಯಿಗೆ ಮಾಡ್ಕೊಳ್ಳಿಲ್ವಾ? ನಾವು ಮಾಡ್ಕೊತಾ ಇರೋದು ಎಲ್ಲೋ ಚಿಲ್ಲರೆ ಪಲ್ಲ 5 ಕುಂಟೆ 10 ಕುಂಟೆ, ಮ್ಯಾಕ್ಸಿಮಮ್ 20 ಕುಂಟೆ ಮಾಡ್ಕೊಡ್ತಾ ಇದೀವಿ. ಎಲ್ಲ 1-2 ಕಡೆ ಒಂದೊಂದು ಎಕರೆ ಮಾಡ್ಕೊಂಡಿದೀವಿ, ಬಿಟ್ರೆ ಇನ್ನೆಲ್ಲ ಏನಿಲ್ಲ. ನಾವು ಮಾಡ್ತಾ ಇರೋದು ಕಾಂಗ್ರೆಸ್ ದೇವಸ್ಥಾನ, ಅದು ನಮ್ಗೆ ದೇವಸ್ಥಾನ ಇದು. ನಾವೆಲ್ಲ ಸಂಘಟನೆ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ. ಇದಕ್ಕೆ ಪ್ರಯಾರಿಟಿ ಕೊಟ್ಕೊಂಡು ಇವತ್ತು ನೀವೆಲ್ಲ ಮಾಡಬೇಕು. ಒಟ್ಟು ಈಗಾಗಲೇ 122 ಆಸ್ತಿಗಳಾಗಿದೆ, 186 ಮಾಡಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪಲ್ಸರಿ ಮಾಡಬೇಕಾದಂತ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಈ ದಿಟ್ಟಲ್ಲಿ ತಾವೆಲ್ಲ ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಮತ್ತು ಇನ್ನೊಂದು ಬಹಳ ಪ್ರಮುಖವಾದ್ದು SIR ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಅವ್ರದೇ ಆದಂತ ಕೆಲಸ ಮಾಡ್ತಾ ಇದ್ದಾರೆ. PLAಗಳಲ್ಲಿ ಯಾವುದೇ ದಾಕ್ಷಿಣ್ಯನೂ ಇಲ್ಲ. ನಮ್ಮ ಭವಿಷ್ಯ ತೀರ್ಮಾನ ಆಗೋದು SIR ಅಲ್ಲಿ. ಆ ಕೆಲವು ವೋಟರ್ಸ್ನ ಒಂದ್ ಕಡೆ ಡಬಲ್ ಕಡೆ ಇರೋದನ್ನ ವಜಾ ಮಾಡಬೇಕು ಅಂತ ಇದ್ದಾರೆ. ಡಬಲ್ ಕಡೆ ಇರೋದು ಏನ್ ಬೇಕಾರಲ್ಲಿ ಆ ಕಾನೂನಲ್ಲಿ ಮತದಾರರ ರಕ್ಷಣೆ ಮಾಡುವಂತ ಕೆಲಸ ನೀವು ಮಾಡಬೇಕು. PLAಗಳು ಹುಷಾರಾಗಿರ್ಬೇಕು, PLAಗಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು, ನಿಮ್ಮ ಮೂಲ ಹಕ್ಕನ್ನ ನೀವು ಕಾಪಾಡಬೇಕು. ಕೆಲವರೆಲ್ಲ ಗ್ರಾಮೀಣ ಪ್ರದೇಶದವರೆಲ್ಲ ಹೋಗಿ ಸಿಟಿಗಳಲ್ಲಿ ಶಿಫ್ಟ್ ಮಾಡಿಕೊಂಡು 2 ವೋಟ್ ಇಟ್ಕೊಂಡಿರ್ತಾರೆ. ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು, ಅವಕಾಶ ಕೊಡಬಾರ್ದು. ನಮ್ಮ ರಾಜ್ಯದಿಂದನೇ ವೋಟ್ ಚೋರಿ ಆಂದೋಲನ ಇಡೀ ರಾಷ್ಟ್ರದಲ್ಲಿ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಮಿಕ್ಕಿದ್ದು ನಾನೀಗಾಗಲೇ ಹೇಳಿದ್ದೇನೆ, ಯಾವ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ರಾಜಿ ಇದನ್ನ ನೀವೆಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಕೂಡ ಎಲೆಕ್ಷನ್ ನಡೆಸ್ತೀವಿ. ಕಾರ್ಪೊರೇಷನ್ ಎಲೆಕ್ಷನ್ ಕೋರ್ಟ್ ಆರ್ಡರ್ ಆಗಿದೆ. ಈ BLA ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. SIR ಅಫಿಷಿಯಲ್ ಈಗ ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ, ಅಫಿಷಿಯಲ್ ಆಗಿ ಪ್ರಾರಂಭವನ್ನು ಮಾಡ್ಲಿಕ್ಕೆ ಈಗ ಹೊರಡ್ತಾರೆ. ನೀವು ಹುಷಾರಾಗಿರ್ಬೇಕು. ಈಗ ನೋಡಿ, ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಏನೇನು ಮಾಡಿದ್ರು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ನಡೀತಾ ಐತೆ ಇದೆಲ್ಲ ಕೂಡ ನೀವೆಲ್ಲ ಟಿವಿಲೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ನೀವು ಹುಷಾರಾಗಿರ್ಬೇಕು ಅಂತೇಳಿ, ಆಮೇಲೆ ಪಾಂಪ್ಲೆಟ್ ಅನ್ನ ನಾವು ಕೊಟ್ಟಿದ್ದೇವೆ. ಇನ್ನ ಕೆಲವರೆಲ್ಲ ಗೈಡ್ಲೈನ್ಸ್ ನಾವು ಕೊಡ್ತೇವೆ ನಿಮ್ಗೆ. ಏನೇನು AICC ಆದೇಶ ಬಂದಿದೆ ಪ್ರತಿಯೊಬ್ಬ ಬ್ಲಾಕ್ ಕೂಡ ನಾವು ಚಾಚೆ ಮಾಡಬೇಕು. ಮತ್ತು ನಿಮ್ಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ದೇಶದಲ್ಲೇ ಈ ಒಂದು ವೋಟರ್ ಲಿಸ್ಟ್ ವಿಚಾರದಲ್ಲಿ, ಏನು ವೋಟ್ ಚೋರಿ ವಿಚಾರದಲ್ಲಿ, ಸಿಗ್ನೇಚರ್ ಕ್ಯಾಂಪೇನಿಂಗ್ ಅಲ್ಲಿ 1,41,00,000 ಸಿಗ್ನೇಚರ್ ಅನ್ನ ತಾವೆಲ್ಲ ಕೊಟ್ಟು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷಗಳು, ಕೆಲವು MLAಗಳು, ಕೆಲವರೆಲ್ಲ ಬಹಳ ಆಸಕ್ತಿ ಇಟ್ಕೊಂಡು ಪದಾಧಿಕಾರಿಗಳು ಕೊಟ್ಟಿದ್ದೀರಿ. ಅದಕ್ಕೆ ಹೋಗಿ ತಲುಪಿಸಿದ್ದೇವೆ. ಸೋನಿಯಾ ಗಾಂಧಿ ಅವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಿಮ್ಗೆ ಅಭಿನಂದಿಸಿದ್ದಾರೆ. ಅನೇಕ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಪಕ್ಷ ಉಳಿದ್ರೆ ನಾವು ನೀವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ನೀವು ಯಾರು ಇಲ್ಲ. ಶಿಸ್ತು. ಇವತ್ತು ನಾವು ಏನ್ ಮಾತು ಕೊಟ್ಟಿದ್ದೋ, ನರೇಗಾ ವಿಚಾರದಲ್ಲಿ ಏನ್ ಮಾತು ಕೊಟ್ಟಿದ್ದೋ, ಈಗ ಕೃಷ್ಣ ಬೈರೇಗೌಡರು ಭೂಮಿ 6ನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರೂ ಕೂಡ ಭೂಮಿ ದಾಖಲೆ ಕೊಡುವಂಥದ್ದು. 7ನೇ ಗ್ಯಾರಂಟಿ ಕೆಲವು ಅನೇಕ ಅಭಿವೃದ್ಧಿ ಕೆಲಸಗಳು ಏನೇನ್ ಮಾಡಿದ್ದೋ, ಉದ್ಯೋಗದ ಬಗ್ಗೆ ಏನ್ ಮಾತಾಡಿದ್ದೋ ಆ ಕೆಲಸ ಕೊಡುವಂಥದ್ದು. ಇವತ್ತು ಭೂಮಿಗೆ ಪೋಡಿ ಮಾಡ್ಕೊಡೋದು, ಭೂಮಿಗೆ ಖಾತೆ ಮಾಡ್ಕೊಡೋದು, ಈ ಖಾತೆ ಮಾಡ್ಕೊಡೋದು, ಇಂಥದ್ದೆಲ್ಲ ಕೂಡ ಜನರಿಗೆ ಅನೇಕ ಕೆಲಸವನ್ನ ಮಾಡಿಕೊಟ್ಟು ನಾವು ಹೋಗಿದ್ದೇವೆ. ಏನೋ ಗೃಹಲಕ್ಷ್ಮಿಲಿ ದುಡ್ಡು ಕಲೆಕ್ಷನ್ 1 ತಿಂಗಳು 2 ತಿಂಗಳು ಲೇಟ್ ಆಗ್ತಾ ಇರ್ಬೋದು. ಅದಕ್ಕೇನೆ ಅವರು ಏನೋ ಧರಣ ಮಾಡಕ್ಕೆ ದಿಲ್ಲಿ ಅವ್ರು ಧರಣ ಒಂದು 10 ಜನಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಬಟ್ ಎಲ್ಲರಿಗೂ ನಾವೇನ್ ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಾವು ನಡ್ತೀವಿ. ಎಲ್ಲ ಗ್ಯಾರಂಟಿಗಳು ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು 1,000 ದಿನದ ಕಾರ್ಯಕ್ರಮ ಫೆಬ್ರವರಿ 13ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಇನ್ನೊಂದು ತಿಂಗಳಿಗೆ ಅಂತೇಳಿ ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ನಾನು, ಕೃಷ್ಣ ಬೈರೇಗೌಡರು, ಸಂಬಂಧದ ನನ್ನ ಸಹೋದ್ಯೋಗಿಗಳೆಲ್ಲ ತೀರ್ಮಾನ ಮಾಡ್ತಾ ಇದ್ವಿ. ಇದಕ್ಕೆ ನಾವು ವಿಶೇಷವಾದಂತ ಕಾರ್ಯಕ್ರಮನ ರೂಪಿಸ್ಬೇಕು. ಪ್ರತಿ ಒಂದು ನರೇಗಾ ನಿಮ್ದು ಏನು ಇದು ಇವರಿದ್ದಾರೆ, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ.
ನಮ್ಮ ರೇವಣ್ಣ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲೂ ಕೂಡ, ಪ್ರತಿ ಪಂಚಾಯತಿಯಲ್ಲೂ ಕೂಡ ನಮ್ಮ ಏನು ಗ್ಯಾರಂಟಿ ಸಮಿತಿಯ ಇದನ್ನ ಯಾರ್ಯಾರು ಮೆಂಬರ್ಗಳಿದ್ದಾರೆ ಅವರು ಫಲಾನುಭವಿಗಳ ಸಮಾವೇಶವನ್ನ ಪಂಚಾಯತಿ ವಾರ ಮಾಡಬೇಕು, ತಾಲೂಕಲ್ಲಿ ಕರೀದಲ್ಲ. ಪಂಚಾಯತಿ ವಾರಿ ಜನರಿಗೆ ನಮ್ಮಿಂದ ಯಾರಿಗೆ ಮನೆ ಲೈಟ್ ಸಿಗ್ತಾ ಇದೆ, ಯಾರಿಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಯಾರಿಗೆ ದುಡ್ಡು ಸಿಗ್ತಾ ಇದೆ, ಯಾರಿಗೆ ಉದ್ಯೋಗ ಕಾರ್ಡ್ ಸಿಗ್ತಾ ಇದೆ, ಅವನ್ನೆಲ್ಲ ಯಾರಿಗೆ ಕಾರ್ಡ್ ಸಿಗ್ತಾ ಇದೆ. ಈಗ ಮುನಿಯಪ್ಪನವರು 5 ಕೆಜಿ ಅಕ್ಕಿ 5 ಕೆಜಿ ಸಾಮಾನು ಅಂತ ತೀರ್ಮಾನ ಮಾಡ್ತಾರೆ. ಅದನ್ನೆಲ್ಲ ಸೇರಿ ಇವತ್ತು ನಾವು ಹೊಸದಾಗಿ ಕೊಡ್ತಾ ಇದ್ದೇವೆ. ಅದಕ್ಕೊಂದು ಭವ್ಯವಾದಂತಹ ಕಾರ್ಯಕ್ರಮ ಮಾಡ್ತೇವೆ. ನೀವು ಪಂಚಾಯತಿ ಮಟ್ಟದಲ್ಲಿ ತಾವು ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥನೆ. ತಮ್ಮೆಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.